ಪೊಲೀಸ್ ಇವತ್ತು ನಡೆದ 2ನೇ ತಾರೀಕು 8ನೇ ತಿಂಗಳು 2024 ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂದರು. 4 ಆಪ್ಷನ್ ಕೊಟ್ಟಾರೆ. ಈ ಕಡೆ ನೋಡ್ರಿ, ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರ ಈ ಕಡೆಯಿಂದ ಈ ಕಡೆ ನೋಡ್ರಿ, ಈ ಕಡೆಯಿಂದ ಈ ಕಡೆ ನೋಡಿದ್ರ ಈ ನಂಬರ್ ಏನ್ ಸಂಬಂಧ ಐತಿ? 6ರ ವರ್ಗ, 8ರ ವರ್ಗ, 10ರ ವರ್ಗ. ಬಹಳ ಸರಳ. 6ರ ವರ್ಗ ಎಷ್ಟ್ರಿ? 30. 8ರ ವರ್ಗ 64. 10ರ ವರ್ಗ 100. 36 ಆಗೋ ಬದ್ಲಿ 38 ಆಗಿತ್ತು ಅಂದ್ರೆ 2 ಹೆಚ್ಚಾಗೈತಿ. ಹಂಗಾರ 100 ಆಗೋ ಬದ್ಲಿ 2 ಹೆಚ್ಚಾಗಿತ್ತು ಅಂದ್ರೆ 102 ಆಗೈತಿ. 2 ಹೆಚ್ಚಾಗೈತಿ. ಹಂಗಾರ ಇದಕ್ಕೂ 2 ಹೆಚ್ಚು ಮಾಡಿಬಿಡ್ರಿ. 64 + 2 66 ಸರಿಯಾದ. ಎರಡನೇ ಪ್ರಶ್ನೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ LSC, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಬಾಜು ತಳಗಿಂದ ಬಿಟ್ಟ ವಕ್ರ ಮೇಲ್ಮೈ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್. ಇದು 10th 14ನೇ ಪಾಠದಿಂದ ಕೇಳ್ಯಾರ. ಅದಕ್ಕೆ LSC ಪಾಸ್ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಐತಿ. ಏನೈತಪ್ಪ ಅಂದ್ರೆ πRL = 528 ಸೆಂಟಿಮೀಟರ್ ಸ್ಕ್ವೇರ್. ರೈಟ್. ಹಂಗ ಓರೆ ಎತ್ತರ ಅವ ಕೊಟ್ಟಾನ. ಓರೆ ಎತ್ತರ ಅಂದ್ರೆ ಈಗ ನೋಡ್ರಿ, ಈ ಎತ್ತರ L ಕೊಟ್ಟಾನ. π ಅಂದ್ರೆ 22/7. ಆರ ಒತ್ತಿಲ್ಲ, ಕಂಡಿಡಿ ಅಂದ ತ್ರಿಜ್ಯ 6 ಬರೀನು ಇಂಟು L ಅವ ಕೊಟ್ಟಾನ. L ಓರೆ ಎತ್ತರ 12 = 528. ರೈಟ್. ಆ ಕಡೆ ಕಳ್ಸೋಣ. R = 528 ಭಾಗಾಕಾರ ಇದ್ದದ್ದು ಗುಣಾಕಾರ, ಇವೆರಡು ಗುಣಾಕಾರ ಇದ್ದದ್ದು ಭಾಗಾಕಾರ. ನೋಡ್ರಿ, ಮ್ಯಾಗಿನೂ ಅಂಶದೊಳಗಿದ್ದದ್ದು ಛೇದಾಗಿದ್ದದ್ದು ಅಂಶದಾಗ. ಈಗ ಕಡ್ತಾ ಹೊಡಿಬಹುದು. ನಾವು ಏನ್ ಮಾಡ್ಬಹುದು? ಎಷ್ಟರ ಮಧ್ಯೆ? 2ರ ಮಧ್ಯೆ ಅಥವಾ 11ರ ಮಧ್ಯೆ? 11 2ಲೆ, ನೆಕ್ಸ್ಟ್ 11ಲೆ, 11 4ಲೆ 44, 8 11 8ಲೆ 88, ಮತ್ತ 2 1ಲೆ 2 2ಲೆ 2 4ಲೆ 12 1ಲೆ 12 2ಲೆ. ಏನೇನು ಉಳಿತು ನೋಡ್ರಿ? 2 × 7, 2 × 7, 2 7 ಎಷ್ಟು? 14 ಸೆಂಟಿಮೀಟರ್. ಇದನ್ನ ಯಾವ್ದು ಕೇಳ್ಯಾರಪ್ಪ ಅಂದ್ರ PC ಎಕ್ಸಾಮ್ಕ ಯಾವ ಕ್ವಶನ್ ಪೇಪರ್ದಾಗಿಂದ ಕೇಳ್ಯಾರ? ಯಾವುದೋ 10ನೇ ತರಗತಿ ಗಣಿತ ಪಾಠದೊಳಗಿಂದ ಕೇಳ್ಯಾರು. ಇವನ್ನ ಬ್ಯಾಂಕಿಂಗ್ ಅದು ಕೇಳ್ತಾರ. ನೋಡ್ರಿ, 3ನೇ ಕ್ವಶನ್. L ಅಂದ್ರ ಪ್ಲಸ್, L ಅಂದ್ರ ಪ್ಲಸ್, M ಅಂದ್ರ ಮೈನಸ್, N ಎಂದರೆ ಅದು ಮೈನಸ್. ನೋಡ್ರಿ, ಇರೋ 3 ABCD ಒಳಗೆ 3 ಲೆಟರ್ ಕೊಟ್ಟಾರ. L M N. L ಪ್ಲಸ್, M ಮತ್ತು N ಎರಡು ಮೈನಸ್. ಹಂಗಾದ್ರ 1 L ಫಸ್ಟ್ 1 L ಜಾಗದಾಗ ಏನ್ ಹಾಕ್ನ ಈಗ? ಪ್ಲಸ್. 9 M ಜಾಗದಾಗ ಮೈನಸ್, 9 N ಜಾಗದಾಗ -1. ಇದ್ರ ಬೆಲೆ ಎಷ್ಟು ಅಂತ ಕೇಳ್ಯಾರ. ಈ +1 -1 ಅದು 1 1 0, 9 9 0. ಉಳಿದಂತ ಉತ್ತರ ಆಪ್ಷನ್ C 0. 4ನೇ ಚಿತ್ರ. ಪ್ರಶ್ನೆ ಚಿತ್ರ. ಈ ಕ್ವಶನ್ ಒಂದು ಚಿತ್ರ ಕೊಟ್ಟರು. ಇದು ದಾಳುಗಳು ಪಾಠ. NMMS, PS, IAS, KS, ಬ್ಯಾಂಕಿಂಗ್ ಎಲ್ಲ ಪರೀಕ್ಷೆಗಳಿಗೆ ಕೇಳ್ತಾರು. NMMS ಮತ್ತು NTSಗೆ 4 ಕ್ವಶನ್ ಕೇಳ್ತಾರು. ಇಲ್ಲಿ ಎಷ್ಟು ಸರಳ ಕೇಳ ನೋಡ್ರಿ. ಒಂದು ದಾಳವನ್ನು ಕೊಟ್ಟರು, ಅದು ಜಾಲಾಕೃತಿ ಕೊಟ್ಟಾರ. ದಾಳದ ಜಾಲಾಕೃತಿಯನ್ನ ಕೊಟ್ಟ ಇದ್ರಾಗ ಯಾವುದನ್ನು ಉಚ್ಚಿದ್ರೆ ಇದಾಕೈತಿ ಅಂತ ಕೇಳ. ಯಾವುದನ್ನು ಉಚ್ಚಿದ್ರೆ ಇದಾಕೈತಿ. ಏನಿತ್ತು ಸರ್? ಈ ಕಡೆ ನೋಡ್ರಿ, ಇದ್ರಾಗ ಯಾವ ದಾಳವನ್ನು ಉಚ್ಚಿದ್ರೆ ಇದಾಕೈತಿ ಅಂತ ಕೇಳ. ಈ ಕಡೆ ಫಸ್ಟ್ ಏನೇನದಾವು? ಪ್ಲಸ್ ಮೈನಸ್ ಇಟ್ಟು. ಇದಕ್ಕೆ ಅಪೋಸಿಟ್ ಯಾವ ಬರ್ತಾವ ನೋಡೋಣ. ವಿರುದ್ಧ. ಪ್ಲಸ್ಸಿಗೆ ಅಪೋಸಿಟ್ ಯಾಶ್ ನಾವು ತಿಳ್ಕೊಬೇಕ್ರಿ. ಮೈನಸ್ ಅಪೋಸಿಟ್ ನೋಡಿ, ಪ್ಲಸ್ಸಿಗೆ ಅಪೋಸಿಟ್ ಯಾಶ್, ಮೈನಸ್ ಅಪೋಸಿಟ್ ಭಾಗಾಕಾರ. ಇನ್ನು ಉಳಿದದ್ದ ಇಂಟು ಅಪೋಸಿಟ್ ಯಾವ್ದಪ್ಪ ಅಂದ್ರೆ ಯಾಟ್. ಹಂಗಾರ ಪ್ಲಸ್ ಇದ್ದಲ್ಲಿ ವಿರುದ್ಧ ಯಾಶ್ ಇರ್ಬೇಕು. ಪ್ಲಸ್ ಇದ್ದಲ್ಲಿ ವಿರುದ್ಧ ಯಾಶ್ ಇರ್ಬೇಕು. ವಿರುದ್ಧ ಹಿಂದಿರ್ಬೇಕು. ಪ್ಲಸ್ ಇದ್ದ ಹಿಂದ ವಿರುದ್ಧ ಮುಖದಲ್ಲಿ ಇರ್ಬೇಕು. ಹಂಗಾರ ಒಂದೇದ್ ಬರಕ್ ಸಾಧ್ಯ. ಇನ್ನು ಭಾಗಾಕಾರ ಇದ್ದಲ್ಲಿ ಮೈನಸ್ ಇರ್ಬೇಕು. ಭಾಗಾಕಾರ ವಿರುದ್ಧ ಮೈನಸ್ ಇರ್ಬೇಕು. ಭಾಗಾಕಾರ ಎಲ್ಲಿರ್ತದೆ ಅಲ್ಲಿ ಮೈನಸ್ ಕಾಣಬಾರ್ದು. ಮೈನಸ್ ಇದ್ದಲ್ಲಿ ಭಾಗಾಕಾರ ಕಾಣಬಾರ್ದು. ವಿರುದ್ಧ ಇದು ಅಲ್ಲ, ಇಲ್ಲಿ ಬರೋದು. ಇನ್ನು ಪ್ಲಸ್ ಇದ್ದಲ್ಲೇ ಯಾಶ ಪ್ಲಸ್ ಐತಿ, ಯಾಶ್ ಇಲ್ಲ.
ಮೈನಸ್ ಐತಿ, ಭಾಗಾಕಾರ ಎರಡೂ ಇಲ್ಲ. ಈಗ ಇವೆರಡು ಇಂಟು ಜಾಗದಾಗ ವಿರುದ್ಧ ಯಾವ್ದು ಬರ್ಬೇಕು, ಯಾಟ್ ಬರ್ಬೇಕು. ಇಂಟು ಜಾಗದಲ್ಲಿ ವಿರುದ್ಧ, ಅದರ ವಿರುದ್ಧ ಮುಖದಲ್ಲಿ ಯಾಟ್ ಇರ್ಬೇಕು. ಅವೆರಡು ನೋಡ್ದ ಪ್ಲಸ್ ಯಾಶ ವಿರುದ್ಧ ಇರ್ಬೇಕಾಗಿತ್ತು, ಮೈನಸ್ ಭಾಗಾಕಾರ ವಿರುದ್ಧ ಇರಬೇಕಾಗಿತ್ತು, ಯಾಟ ಇಂಟು ವಿರುದ್ಧ ಇರಬೇಕಾಗಿತ್ತು. ಹಂಗಾರ ಪ್ಲಸ್ಗೆ ಯಾಟ್ ಕಾಣಂಗಿಲ್ಲ, ವಿರುದ್ಧ ಐತಿ. ಮೈನಸ್ಗೆ ಭಾಗಾಕಾರ ಕಾಣಂಗಿಲ್ಲ, ವಿರುದ್ಧ ಐತಿ. ಗುಣಾಕಾರಕ್ಕೆ ಯಾಟ್ ಕಾಣಂಗಿಲ್ಲ, ವಿರುದ್ಧ ಐತಿ. ಸರಿಯಾದ ಉತ್ತರ ಆಪ್ಷನ್ ಡಿ. 5ನೇ ಪ್ರಶ್ನೆ, ಕೆಳಗಿನ ಸ್ತಂಭಾಲೇಖ ನಕ್ಷೆಯ ಮೈಸೂರು ಜಿಲ್ಲೆಯ ಬೇರೆ ಬೇರೆ ವರ್ಷಗಳಲ್ಲಿ 2018, 19, 20, 21, 22 ವರ್ಷಗಳಲ್ಲಿ ರಾಗಿ ಬೆಳೆ ಉತ್ಪಾದನೆಯನ್ನ ಸೂಚಿಸ್ಯಾರು. 1,000 ಕ್ವಿಂಟಾಲ್ಗಳಲ್ಲಿ ಅಂತ. ಹಾಗಾದ್ರೆ 2019 ಹಾಗೂ 2020 ನಡುವೆ ಏರಿಕೆಯ ಶೇಕಡಾವಾರು ಅಂದ್ರೆ 100ಕ್ಕೆ ನೋಡಿ. 2019ರಿಂದ 20 ಶೇಕಡಾವಾರು ಅಂದ್ರೆ 100ಕ್ಕೆ ಎಷ್ಟು ಏರಿಕೆ ಆಗಿತ್ತು ಕೇಳ್ಯಾರು. ಆಪ್ಷನ್ಸ್ 5, 10, 15, 20. ಏನ್ ಮಾಡ್ತಾರೆ, 2019 ಎಷ್ಟಿತ್ತು ಬಂದು ಬರ್ಕೊಂಡು 10 ಇತ್ತು. 10 ಇದ್ದದ್ದು ಎಷ್ಟು ಏರಿಕೆ ಆಗಿತ್ರಿ, 10 ಇದ್ದು 15 ಆಗಿತ್ತಂದ್ರ 5 ಏರಿಕೆ ಆಗೈತಿ. 10 ಇದ್ದು 15 ಆಗಿತ್ತಂದ್ರ 10ಕ್ಕೆ 5 ಏರಿಕೆ ಆಗೈತಿ ಅಂದ್ರೆ ಶೇಕಡಾವಾರು 100ಕ್ಕೆ ಎಷ್ಟಾಗೈತಿ, 100ಕ್ಕೆ ಬೇಕಾಗಿತ್ತು ನನಗೆ. 10ಕ್ಕೆ 5 ಬರ್ಬೇಕಾದ್ರೆ ಏನ್ ಮಾಡಿ ಹೇಳ್ರಿ, ಭಾಗಾಕಾರ 2 ಮಾಡಿದ್ರ 10ನ್ನ ಅರ್ಧ ಮಾಡಿದ್ರೆ ಹಂಗ ಭಾಗಾಕಾರ 2 ಮಾಡಿಬಿಡ್ರಿ. ಎಷ್ಟು, 10ನ್ನ ಅರ್ಧ ಮಾಡಿದ್ರೆ 5, 100ನ್ನ ಅರ್ಧ ಮಾಡಿದ್ರೆ 50, ಶೇಕಡಾ 50%. ಆಪ್ಷನ್ ಡಿ. ಅದೇ 2020 PC ಪರೀಕ್ಷೆಯ ಕೇಳಿದ ಮೆಂಟಲ್ ಎಬಿಲಿಟಿಯ 6ನೇ ಪ್ರಶ್ನೆ, ಒಂದು ಕಾರಿನ ವೇಗವನ್ನ ಪ್ರತಿ 30 ನಿಮಿಷಕ್ಕೆ ಅಂದ್ರೆ ಅರ್ಧ ಗಂಟೆ, ಹಾಫ್ ಆನ್ ಅವರ್ಗೆ ಎಷ್ಟು ಕಿಲೋಮೀಟರ್ ಹೆಚ್ಚಾಗತ್ತ, 2 ಕಿಲೋಮೀಟರ್ ಹೆಚ್ಚಾಗತ್ತ. ಹಂಗಾರೆ ನಾವು 1 ತಾಸಿಗೆ ವಿಚಾರ ಮಾಡೋಣ. 1 ತಾಸಿಗೆ ಎಷ್ಟು ಕಿಲೋಮೀಟರ್ ಹಂಗಾರ 4. ಅರ್ಧ ತಾಸಿಗೆ ಹಾಫ್ ಆನ್ ಅವರ್ಗೆ 2 ಕಿಲೋಮೀಟರ್ ಹೆಚ್ಚಾದ್ರೆ ಹೆಚ್ಚಿಸಲಾಗುತ್ತದೆ. ಹಂಗಾರೆ ತಾಸಿಗೆ ಎಷ್ಟು ಕಿಲೋಮೀಟರ್ ಹೆಚ್ಚಾಗತ್ರಿ, ಅರ್ಧ ತಾಸಿಗೆ 1 ತಾಸಿಗೆ 4 ಕಿಲೋಮೀಟರ್ ಹೆಚ್ಚಾಗತ್ತೆ. ಹಂಗಾದ್ರೆ ಮೊದಲ 1 ಗಂಟೆಯ ಅವಧಿಯಲ್ಲಿ ಕಾರು 35, 1ನೇ ಗಂಟೆ, 2ನೇ ಗಂಟೆ, 3ನೇ ಗಂಟೆ, 4, 5, 6, 7. 1ನೇ ಗಂಟೆಗೆ 35 ಕಿಲೋಮೀಟರ್ ಅಂತ ಹೇಳಿಬಿಟ್ಟ ನಾವು. ಅವಧಿ ಕಿಲೋಮೀಟರ್ ದೂರ ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ಒಟ್ಟು ದೂರ. 1ನೇದು 35 ಅಂದ್ರೆ ಇಲ್ಲಿಂದ 2ನೇ ತಾಸಿಗೆ ಹೋಗ್ಬೇಕಂದ್ರೆ ಮತ್ತೆ 1 ತಾಸು ಹೆಚ್ಚಾಗತ್ತೆ 4. 35, 4, 39. 39, 1, 4, 43. 43, 1, 4, 47. 47, 1, 4, 51. 55. 55, 1, 4, 59. ಹಂಗಾರ 1, 2, 3, 4, 5, 6 ಒಟ್ಟಾರೆಯಾಗಿ 7 ಗಂಟೆ ಅವಧಿಯಲ್ಲಿ ಕಾರು ಕ್ರಮಿಸಿದ ದೂರ ಕೇಳ್ಯಾರು. ಹಂಗಾರ ಭಾಳ ಸರಳ ನಾವು ಬಿಡಿಸೋದು ಹೆಂಗ ಈ ಕಡೆ ಗೊತ್ತು ಬರ್ರಿ. ಹಂಗಾರ ನಾವು ಇದನ್ನ ಇವು ಎಲ್ಲಾನು ಒಂದ ರೀತಿ ಹೆಚ್ಚಾಕೋತ ಹೋಗಿದ್ದುಪ್ಪ ಅಂದ್ರ ಅವತರ ನಡುವಿನ ಸಂಖ್ಯೆಯನ್ನ ನಾವು ಸರಾಸರಿ ತಿಳ್ಕೊಂಡ ಒಟ್ಟು ಸಂಖ್ಯೆಯಿಂದ ಗುಣಿಸಿದ್ರ ಆನ್ಸರ್ ಸಿಗ್ತದೆ 1. ಇಲ್ಲಪ್ಪ ಅಂದ್ರೆ ಒಟ್ಟು ಕೂಡಿಸಿರ ಅಂತೂ ಭಾಳ ಸರಳ ಸಿಗ್ತದೆ. ಹೆಂಗ ಈ ಕಡೆ ನೋಡಿ, 3, 1, 3, 3, 2, 6, 60. 4, 1, 4, 4, 2, 8, 80. ಹಂಗಾರೆ 5, 50, 50, 50, 150. ನೋಡ್ಕೊತ ಬರ್ರಿ ಹೆಂಗ 30, 30, 60, 40, 40, 80, 50, 50, 50, 150. ಇನ್ನು ಈ ಕಡೆ ಈ 5 ಎಷ್ಟಾತ್ರಿ 10. ಇದನ್ನು ಒಂದು ಇಲ್ಲೇ ತಗೋಣ. ನೆಕ್ಸ್ಟ್ ಈ 9 ಈ 1 ಎಷ್ಟಾತ್ರಿ 10. ಹಂಗಾರೆ ಇನ್ನು ಉಳಿದದ್ದು ಯಾವ್ದ್ರಿ 7, 3, 10. ಆ ಕಡೆ ಒಂದು ಲಾಸ್ಟಕ್ಕೆ ಒಂದು 9. ಹಂಗಾರೆ ಲಾಸ್ಟಕ್ಕೆ ನಮ್ಗೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 9 ಇರ್ಬೇಕು. ಕೊನೆಯದಲ್ಲಿ ಏನಿರ್ಬೇಕು ನಮ್ಗೆ 9 ಇರ್ಬೇಕು. ಉಳಿದು ಕೊಡಿಸೋ ಅವಶ್ಯಕತೆನೇ ಇಲ್ಲ. ಯಾವ್ದೈತಿ ಹೇಳ್ರಿ ಹಂಗಾರ ಆಪ್ಷನ್ ಬಿ. ಹಿಂಗೂ ಬ್ಯಾಡ ಅಂದ್ರೆ ಏನ್ ಮಾಡುದು, ಮಧ್ಯದ ಸಂಖ್ಯೆ ಈ ಕಾಡಿ 3 ಈ ಕಾಡಿ 3 ಮಧ್ಯದಾಗಿಂದು 47 ಏನಪ್ಪಾ ಅಂದ್ರೆ 7 ಇದು ದೂರದ ಒಂದು ಕ್ರಮಿಸಿದ ದೂರದ ಸರಾಸರಿ. ಇದಕ್ಕೆ ಇಂಟು 7 ಗಂಟೆ 7, 7, 49. 7, 4, 28, 29, 30, 31, 329. ಹಿಂಗಾರು ಬಿಡಿಸಬಹುದು. ಇಲ್ಲಪ್ಪ ಅಂದ್ರೆ ಇದಕ್ಕೆ ಒಂದು 10th ಸೂತ್ರ ಐತಿ. ಏನಪ್ಪಾ ಅಂದ್ರೆ
Sn equal to n by 2 into bracket 2a plus n minus 1 into d ಅಥವಾ ಏನು ಇದು ಬೇಡ Sn equal to n by 2 into bracket a plus l ಎಷ್ಟು 7 ಗಂಟೆ 7 by 2 ಬ್ರಾಕೆಟ್ a ಮೊದಲನೇದು 35 ಪ್ಲಸ್ ಕೊನೆಯದು 59 ಈಗ 7 by 2 ಇಂಟು 50 80 89 94 2 ಬಂದ್ಲೆ 2 4 8 2 7 14 7 7 49 ಕೈಲ 4 7 28 32 ಸರಿಯಾದ ಉತ್ತರ 329. ಅದೇ ಪ್ರಶ್ನೆ ಪತ್ರಿಕೆ 7ನೇ ಪ್ರಶ್ನೆ. ಇಲ್ಲಿ ರೂಪಾಯಿ ಅಮೌಂಟ್ 500 ಕೊಟ್ಟಾನು, ಆದ್ರ ಇದರ ಮ್ಯಾಗ ಏಕಕಾಲಿಕ ರಿಯಾಯಿತಿ ಒಮ್ಮೆ 40% ಕೊಟ್ಟಾನು. ಓಕೆ, ಈ 40 ನೆನಪಿಡೋಣ, 40%. ಇನ್ನು ಅದ ಮೊತ್ತದ ಮ್ಯಾಗ 2 ಸಲ ರಿಯಾಯಿತಿ ಕೊಟ್ಟಾನು, ಒಂದು 30% ಮತ್ತು ಇನ್ನೊಂದು 10% ಕೊಟ್ಟ. ಈ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ 500ಕ್ಕೆ ಎಷ್ಟಾಗತ್ತೆ ಕೇಳ. ಬಂದು ನಾವು ರಿಯಾಯಿತಿ ಕಂಡುಹಿಡಿಯೋಣ. ಇದನ್ನ ಎಕ್ಸ್ ಅನ್ರಿ, ಇದು ವಾಯ್ ಅನ್ರಿ. ಈ ರಿಯಾಯಿತಿ ಕಂಡುಹಿಡಿಬೇಕು, ಅದಕ್ಕೊಂದು ಸೂತ್ರ ಐತಿ. ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಎಕ್ಸ್ ಇಂಟು ವಾಯ್ ಡಿವೈಡ್ ಬೈ 100. ಸೂತ್ರ ನೆನ್ಪಿಡ್ಬೇಕು. ಇದನ್ನ ಎಕ್ಸ್ ಎಷ್ಟೈತಿ 30. ಇದು ರಿಯಾಯಿತಿ ಅಂದ್ರೆ ಏನಿದು ಮೈನಸ್ 30 ಪ್ಲಸ್ ಮೈನಸ್ 10 ಪ್ಲಸ್ ಮೈನಸ್ 30 ಇಂಟು ಮೈನಸ್ 10 ಡಿವೈಡ್ ಬೈ 100. ಇದು ಮೈನಸ್ 30 ಪ್ಲಸ್ ಇಂಟು ಮೈನಸ್ ಮೈನಸ್ 10 ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಪ್ಲಸ್ 300 ಡಿವೈಡ್ ಬೈ 100. ಈ 2 0 ಈ 2 0 ಮೈನಸ್ ಎಷ್ಟಾಗ್ತಿದ್ದು 40 ಪ್ಲಸ್ 3. 40ರ 3 ಹೋದ್ರೆ 37, ಇದು ಮೈನಸ್ 37 ಮೈನಸ್ 37. ಇದು 40 ಮೈನಸ್, ಇದು 37 ಮೈನಸ್. ಇವು ಎರಡು ತರ ನಡುವಿನ ವ್ಯತ್ಯಾಸ ಏನಾಗತಿ? ವ್ಯತ್ಯಾಸ 3% ಆಕತಿ. ಇವು ಎರಡು ತರ 40 ಮತ್ತು ಒಮ್ಮೆ 30 10 30 10 ಅಂದ್ರೆ 2 ಕೂಡಿಸಿ 40 ಆಗಂಗಿಲ್ರಿ, ಅದು 37 ಆಕತಿ. ಒಮ್ಮೆ ಕೊಟ್ರ ಬೇರೆ, 2 ಬಾರಿ ಕೊಟ್ರ ಅಂದ್ರೆ ಒಂದು 30 ಕೊಟ್ಟ, ಆ ಕೊಟ್ಟು ಉಳಿದಂತ ಅಮೌಂಟಿಗೆ ಮತ್ತೆ 10% ಕೊಟ್ರ ಅಂದ್ರೆ ಒಟ್ಟಾರೆಯಾಗಿ 30. ನಮಗ 40% ರಿಯಾಯಿತಿ ಅನಿಸ್ತತಿ, ಆದ್ರೆ 37% ರಿಯಾಯಿತಿ ಆಗಿರ್ತತಿ. ಹಾಗಾಗಿ ಇದು ರಿಯಾಯಿತಿ ಕಂಡುಹಿಡಿಯುವಂತ ಸೂತ್ರ. ನೆಕ್ಸ್ಟ್ ಈ ಸೂತ್ರದ ಮ್ಯಾಗ ಪೊಲೀಸ್ PSI ಎಕ್ಸಾಮ್ ಕ್ವಶನ್ಸ್ ಭಾಳ ಬಂದಾವ. ಈಗ ಈ ರಿಯಾಯಿತಿ 37, ಈ ರಿಯಾಯಿತಿ 40, ಎರಡು ಕೂಡಿಸಿ ವ್ಯತ್ಯಾಸ 3% ಆಯ್ತು. ಹಾಗಾಗಿ 500ಕ್ಕೆ ಎಷ್ಟಾಗತ್ತೆ ನೋಡ್ಬೇಕು. 500ರ ಇಂಟು ಎಷ್ಟು ಪ್ರತಿಶತ? 3% ಅಂದ್ರೆ 100ಕ್ಕೆ 3 ರೂಪಾಯಿ. ಹಂಗಾರೆ ಈ 2 0 ಈ 2 0 5 15. ಇದನ್ನ ರೂಪಾಯಿ ಅಂದ್ಬಿಡು, ರೂಪಾಯಿ 15. ಸರಿಯಾದ ಉತ್ತರ ರೂಪಾಯಿ 15. ಅದೇ ಪ್ರಶ್ನೆ ಪತ್ರಿಕೆಯ 8ನೇ ಪ್ರಶ್ನೆ. ಪ್ರಕಾಶ್ ಎನ್ನುವವನು ಎಲ್ಲಿ ಹೊಂಟಾನತ್ತ? ರಂಗ ಮಂದಿರಕ್ಕೆ ಹೋಗ್ಬೇಕಾಗಿತ್ತ, ಬೈಶಾನತ್ತ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಇಟ್ಕೊಂಡು ಈ ಕಡೆ ಬಲಗಡೆ ಪೂರ್ವ, ಎಡಗಡೆ ಪಶ್ಚಿಮ, ಮೇಲ್ಗಡೆ ಉತ್ತರ, ದಕ್ಷಿಣ. ಇಲ್ಲಿ ಒಂದು ಮನೆ ಐತತ್ತ. ಈ ಮನೆಯಿಂದ ಹೋಗಾಕ ತನ್ನ ಮನೆಯಿಂದ ಪ್ರಾರಂಭಿಸ್ತಾನೆ. ಒಂದು ಅಡ್ಡ ರಸ್ತೆ ಕೂಡುತ್ತದೆ, ಹಿಂಗೊಂದು ಅಡ್ಡ ರಸ್ತೆ ಐತೆ. ಹಂಗಾರೆ ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ದಕ್ಷಿಣ. ರೈಟ್. ಹುಡುಗಿಗೆ ಬರುತ್ತಾನೆ. ಬಲಕ್ಕೆ ಹೋಗುವಾಗ ತನ್ನ ಮನೆ ಐತಿ, ಅದು ತನ್ನ ಮನೆಯಿಂದ ಹಿಂಗ್ ಕೊಟ್ಟಾನು, ಈ ಕಡೆ ಬಲ ಈ ಕಡೆ ಎಡ. ಅವನ ಮನೆಯಿಂದ ಹೋಗುವಾಗ ಬಲಕ್ಕೆ ಉತ್ತರ ಐತಿ, ಎಡಕ್ಕೆ ದಕ್ಷಿಣ ಐತಿ. ಬಲಕ್ಕೆ ಹೋಗುವಾಗ ರಸ್ತೆ, ಹೋಗುವ ರಸ್ತೆ, ಇದು ಬಲಕ್ಕೆ ಹೋಗುವ ರಸ್ತೆ, ಬಲ ಪ್ಲಸ್, ಇದು ಮೈನಸ್. ಎಡಕ್ಕೆ ಹೋಗುವ ರಸ್ತೆ ದಕ್ಷಿಣ. ವಿಶ್ವವಿದ್ಯಾಲಯಕ್ಕೆ ಕೊನೆಗೊಳ್ಳುತ್ತದೆ. ND ಏನೈತತ್ತ? ವಿಶ್ವ ವಿದ್ಯಾಲಯ, ಯೂನಿವರ್ಸಿಟಿ ಐತತ್ತ. ಹಂಗ ನೇರವಾಗಿ ಹೋದ್ರ, ಅದು ಬಿಟ್ಟು ಸ್ಟ್ರೇಟ್ ಹೋದ್ರೆ ಏನ್ ಬರ್ತದತ್ತ? ಆಸ್ಪತ್ರೆ, ದವಾಖಾನೆ ಐತತ್ತ. ಹಾಗಾದ್ರೆ ಇನ್ನೊಂದಿಕೈತಿ, ಎದುರಿಗೆ ಹೋದಂದ್ರ ಆಸ್ಪತ್ರೆ, ಬಲಕ್ಕೆ ಹೋದ್ರೆ ವಿಶ್ವವಿದ್ಯಾಲಯ. ಹಾಗಾದ್ರೆ ರಂಗ ಮಂದಿರ ಯಾವ ದಿಕ್ಕಿಗೆ? ಉಳಿದದ್ದು ಒಂದ ರಂಗ ಮಂದಿರ ಯಾವ ದಿಕ್ಕಿಗೆ ಇದೆ? ದಕ್ಷಿಣ ದಿಕ್ಕಿಗೆ ಇದೆ. ಆಪ್ಷನ್ ಎ ದಕ್ಷಿಣ. ನೆಕ್ಸ್ಟ್ ಅದರ ಪ್ರಶ್ನೆ ಪತ್ರಿಕೆ 9ನೇ ಕ್ವಶನ್. ಇಲ್ಲೇ ಈ ಕೆಳಗಿನ ಒಂದು 5 ಪದಗಳನ್ನು ಕೊಟ್ಟಾರ. ಪದಕೋಶವನ್ನ ಡಿಕ್ಷನರಿ ಕ್ರಮದಲ್ಲಿ, ಡಿಕ್ಷನರಿ ಒಳಗೆ ಅದರ ಕ್ರಮ ರೂಪದಾಗ ಜೋಡಣೆ ಮಾಡಿದ್ರೆ 3ನೇ ಸ್ಥಾನದಾಗ ಯಾವ್ದು? 1ನೇದ್ದು
ಎರಡನೇ 3 4 5ರಾಗ ಮೂರನೇ ಸ್ಥಾನದಾಗ ಯಾವ್ದು ಬರ್ತೈತಿ ಅಂತ ಕೇಳಿ. ಮೊದಲ ಎಲ್ಲಾ ಕಡೆ ಸಿ 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 ಐತಿ. ಒಂದನೇದು ನೋಡ್ಬೇಡ. ಎರಡನೇ ಇಲ್ಲಿ ನೋಡಿ ಎ ಐತಿ ನೋಡಿ ಇಲ್ಲಿ. ಇದು ಇವೆರಡು ಫಸ್ಟ್ ಅಥವಾ ಸೆಕೆಂಡ್, ಒಂದು ಅಥವಾ ಎರಡನೇ ರೂಪದಾಗ ಇವು ಬಂದ್ರೆ ಇಲ್ಲಿ ಒಂದನೇದು ಎರಡನೇದು ಬಿ ಮತ್ತು ಡಿ ಆರ್, ಬಿ ಅಥವಾ ಡಿ ಆರ್ ಬರ್ಬೋದು, ಬಿ ಅಥವಾ ಡಿ ಆರ್ ಬರ್ಬೋದು. ನಮಗೆ ಈಗ ಮೂರನೇ ಸ್ಥಾನದಾಗ ಬೇಕಾಗಿತ್ತಪ್ಪ ಅಂದ್ರೆ ಮುಂದೆ ನೋಡಿ ಇವನ್ನೆರಡು ಬಿಟ್ಬಿಡ್ರಿ. ಇಲ್ಲಿ ಬಂದು ಎನ್ ಎಲ್ಲಾ ಕಡೆ ಅದಾವು, ರೈಟ್. ಟಿ ಎಲ್ಲಾ ಕಡೆ ಅದಾವು. ಆಯ್ ಐತಿ ನೋಡಿ, ಇಲ್ಲಿ ಆಯ್ ಐತಿ, ಇಲ್ಲಿ ಎರಡು ಕಡೆ ಆರ್ ಐತಿ. ಆಯ್ ಮೊದಲು ಏನ್ ಆರ್ ಮೊದಲು? ಆಯ್. ಎ ಬಿ ಸಿ ಆಯ್ ಮೊದಲು. ಅದಕ್ಕೆ ಸರಿಯಾದ ಮೂರನೇ ಸ್ಥಾನದಲ್ಲಿ ಬರುವುದು ಯಾವಪ್ಪ ಅಂದ್ರೆ ಕಂಟಿನ್ಯೂಸ್. ಇನ್ನೊಮ್ಮೆ ಹೇಳ್ತ ನೋಡ್ರಿ, ಸಿ ಎಲ್ಲ ಕಡೆ ಕಾಮನ್ ಆಗಿ ಮೊದಲನೇದ್ದು ಎ ಮೊದಲು ಬರ್ತತಿ. ಇವು ಮೊದಲನೇ ಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿ ಆಕ್ರಮಿಸಿದಪ್ಪ ಅಂದ್ರೆ ಮುಂದ ಓ ಎಲ್ಲಾ ಕಡೆ ಓನ್ ಐತಿ, ಎನ್ ಎಲ್ಲಾ ಕಡೆನೂ ಐತಿ, ಹಂಗಾರ ಟೀನು ಎಲ್ಲಾ ಕಡೆ ಐತಿ. ಇನ್ನು ಮುಂದೆ ಬರುದು ಫಸ್ಟ್ ಆರ್ ಬರ್ತತೋ ಏನು ಆಯ್ ಬರ್ತತೋ? ಮೊದಲು ಇಂಪಾರ್ಟೆಂಟ್ ಯಾವ್ದು ಬರುತ್ತದೆ? ಆಯ್ ಬರುತ್ತದೆ. ಕಂಟಿನ್ಯೂಸ್. ಇದು 10ನೇ ಪ್ರಶ್ನೆ. ಇಲ್ಲಿ 14 ಆಗಸ್ಟ್ 2010 ವಾರದ ಯಾವ ದಿನ ಅಂತೈತಿ. ಇದನ್ನ ನಾನು ಯೂಟ್ಯೂಬ್ ಚಾನಲ್ ನಮ್ಮ ವೆಂಕಪ್ಪ ನಾಗೂರ್ ಅನ್ನೋ ಯೂಟ್ಯೂಬ್ ಚಾನಲ್ ಒಳಗೆ ಯಾವುದು ಕ್ಯಾಲೆಂಡರ್ ಅನ್ನುವಂಥದ್ದು ಪಡೆದ್ರಪ್ಪ ಅಂದ್ರೆ ಈಗ ಅಷ್ಟ ಅಲ್ಲ, ಈ ಬೇಸಿಕ್ ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬಿಡಿಸಿ ನೋಡ್ರಿ, ಭಾಳ ಸರಳ ಐತಿ. ಏನು ಇಲ್ಲಿ ಮೊದಲ ದಿನ, ನೆಕ್ಸ್ಟ್ ತಿಂಗಳು, ಆಮೇಲೆ ವರ್ಷ, ಇಷ್ಟ. ಆಮೇಲೆ 1 ಸೋಮವಾರ, 2 ಮಂಗಳವಾರ, 3 ಬುಧವಾರ, 4 ಗುರುವಾರ, 5 ಶುಕ್ರವಾರ, 6 ಶನಿವಾರ, 7 ಅಥವಾ 0 ರವಿವಾರ, ಆದಿತ್ಯವಾರ. ಅಂದ್ರೆ 14 ದಿನಗಳು. ಇದನ್ನು 7ರಿಂದ ಭಾಗಾಕಾರ ಮಾಡಿದ್ರೆ ಇದನ್ನ ನಾವು ಇಲ್ಲೇ 0 ಬರೀಬಹುದು, ರೈಟ್. ಆಗಸ್ಟ್ ಕೋಡ್ 1 10 ಪ್ಲಸ್ ಅಧಿಕ ವರ್ಷಗಳು 2 12 12 ಒಂದ ಎಷ್ಟಾಗ್ತದೆ? 13. 13ಅನ್ನ 7ರಿಂದ ಭಾಗಿಸಿರೋ 7 ಒಂದೇ 7 6 ಐತಿ. 6 ಅಂದ್ರೆ ಯಾವ ವಾರ? ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಡಿ, ಶನಿವಾರ. ಇನ್ನೊಮ್ಮೆ ದಿನಗಳು 14 ದಿನಗಳು. ಫಸ್ಟ್ 14 ಅಂದ್ರೆ 7 2 14. ಆಗಸ್ಟ್ ತಿಂಗಳಂದ್ರೆ ಕೋಡ್ 1. ವರ್ಷ 10, ಹಿಂದಿನ ಲಾಸ್ಟ್ 2 ಅಕ್ಷರ ಪ್ಲಸ್ 2 ಡಿಜಿಟ್. ಅದನ್ನ ಅಧಿಕ ವರ್ಷಗಳು 4 2 8 4 3 12. ಇನ್ನೂ 2 ವರ್ಷ ಆದ 3 ಅಧಿಕ ವರ್ಷ ಬರ್ತಾವ. 10 ಪ್ಲಸ್ 2 12 1 13. 7 2 14 ಕತಿ. 7 1 7 6 ಉಳಿತಿ. 6 ಉಳಿತಪ್ಪ ಅಂದ್ರೆ ಅದು ಯಾವಾರ? ಶನಿವಾರ. ಇನ್ನು 11ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಕೋಡ್ ಬಳಕೆ ಮಾಡಿ ಹಾರ್ಟ್ ಅನ್ನ SVZIC ಅಂತ ಬರ್ತಾರ. ಅದೇ ರೀತಿ ಮೈಂಡ್ ಅನ್ನ ಹೆಂಗ್ ಬರೀಬಹುದು? ಭಾಳ ಸರಳ. ಸರಿ, ಇಲ್ಲಿ ಇನ್ನೂ ಭಾಳ ಸರಳ ಗೊತ್ತಾಗಬೇಕಾದ್ರೆ ಇದು 26, ಇದು 1, ಇದು 9, ಇದು 18, ಇದು 19, ಇದು 8, ಇದು 22, ಇದು 5, ಇದು 7, ಇದು 20. ಒಂದು ವಿಚಿತ್ರ ಐತಿ ನೋಡ್ರಿ, ಇವೆರಡು ಕೂಡಿಸಿದ್ರೆ 27 ನೋಡಿ. 1 26 27 27 27 18 9 27 5 22 27 8 19 27. ಇಂಥ ಒಂದು ಸಂದರ್ಭ ಬತ್ತಪ್ಪ ಅಂದ್ರೆ ನೀವು ತಿಳ್ಕೊಬೇಕಿದ ವಿರುದ್ಧ ಪದಗಳು, ಅಪೋಸಿಟ್ ಲೆಟರ್ಸ್. ಯಾವ್ದು? ಅಪೋಸಿಟ್ ಲೆಟರ್ಸ್. ಸರ್, ಅಪೋಸಿಟ್ ಅಂದ್ರೆ AZ BY CX DW EV FUIR HT TZ H ಇಲ್ಲ ಐತಿ ನೋಡ್ರ HS. ಇವೆಲ್ಲ ಪದಗಳನ್ನು ಅಪೋಸಿಟ್ ವರ್ಡ್ಸ್ ಇರ್ತದೆ. ಹಂಗಾರೆ MS ನಂಬರ್ ಯಾರು ಹೇಳ್ತೀರಿ? 14. 14 ಎಷ್ಟು ಕೂಡಿಸ್ಬೇಕ್ರಿ? 13 ಕೂಡಿಸಿದ್ರೆ 27. ಹಂಗಾರೆ ಯಾವ್ದದು? N. M ಮತ್ತು N. 14 ನೋಡಿ, ಇದು M 13, N 14. ಇದು M 13, 13 14 ಅಪೋಸಿಟ್. ಹಂಗಾರೆ 9ಕ್ಕೆ ಇಲ್ಲಿ ಅಪೋಸಿಟ್ ಎಷ್ಟು ಬರಬೇಕು? 18. 18 ಅಂದ್ರೆ ಯಾವ್ದದು? 6. N ಇಲ್ಲ ಐತಿ ನೋಡಿ, 14 ಅಂದ್ರೆ ಅಪೋಸಿಟ್ ಯಾವ್ದು ಬರಬೇಕು? 13 ಅಂದ್ರೆ ಯಾವ್ದು ಬರ್ಬೇಕು? M. DW. D ಎಷ್ಟು? 4. 23 ಯಾವಪ್ಪ ಅಂದ್ರೆ W.
NR-MW ಇನ್ನೊಂದು ನೆನ್ಪಿಟ್ಕೋರಿ 23 24 27 14 13 27 14 13 27 9 18 27 ಅಪೋಸಿಟ್ ವರ್ಡ್ಸ್. ಎಮ್ಗೆ ಅಪೋಸಿಟ್ ಯಾವುದು? ಎನ್. ಐಗೆ ಅಪೋಸಿಟ್ ಯಾವುದು? ಇರ್ರ್ಯಾಷನಲ್ ನಂಬರ್ IR. ಎನ್ಕ್ಕೆ ಅಪೋಸಿಟ್ ಯಾವುದು? ಎನ್ಕ್ಕೆ ಎಮ್ ಅಂದ್ರೆ ಎಮ್ಕ್ಕೆ ಎನ್ನ, ಎನ್ಕ್ಕೆ ಎಮ್ಮ ಎಮ್ಕ್ಕೆ ಎನ್ನ. ಡಿ W ಸರಿಯಾದ. 12ನೇ ಪ್ರಶ್ನೆ. ಒಂದಿಷ್ಟು ಆಕೃತಿ ಕೊಡ್ತಾರೆ, 9 ಆಕೃತಿಗಳನ್ನು ಕೊಟ್ಟಾರ ನಂಬರ್ ವೈಸ್. ಇರೋ ವೃತ್ತಗಳಿಂದ ಒಂದಿಷ್ಟು ಅದಾವು, 3 ಭಾವಗಳಿಂದ ಒಂದಿಷ್ಟು ಅದಾವು, 4 ಭಾವಗಳಿಂದ 1 2 3 4 ಇವನು ಒಮ್ಮೆ ಬಳಸಿಕೊಂಡು ಕೊಟ್ಟಿರೋ ಆಕೃತಿನ 3 ವರ್ಗಗಳಾಗಿ ಗುಂಪು ಮಾಡಿ, 3 ವರ್ಗಗಳಾಗಿ ಗುಂಪು ಮಾಡ್ಬೇಕಂತ ಇಲ್ಲಿ ನೋಡಿ. ಫಸ್ಟ್ ನೋಟ್ ನೋಡ್ರಿ, 1ನೇ ಗುಂಪು ವೃತ್ತ, 2ನೇ ವೃತ್ತ ಯಾವ್ದು ನೋಡ್ರಿ? 1 3 5 1 3 5. ಇನ್ನು ತ್ರಿಭುಜ ಇದ್ದದ್ದು ರೈಟ್ ಹೊಡಿತು ನೋಡಿ, 1 2 3 ಯಾವ್ದು ಹೇಳ್ರಿ? 2 6 8. ಇನ್ನು ಉಳಿದದ್ದು ನೀವು ಹೇಳ್ಬಿಡ್ರಿ ಯಾವುದು ಎಷ್ಟು ಆಗ್ಯಾವ? ಇಲ್ಲಿ ನೋಡಿ, 4 7 9. ಇವು ಹೇಗೈತಿದು ನೋಡ್ಕೊತ ಬರ್ರಿ. 1 3 5 ಐತಿ, 2 6 9 ಐತಿ ನೋಡಿ. ಇದಾದ್ರು ಇಲ್ಲ ಐತಿ ನೋಡಿ ಲಾಸ್ಟ್. 1 3 5 2 6 8 4 7 9. ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು 13ನೇ ಕ್ವಶನ್ ಸೈಲೋಜಿನ್ ಮ್ಯಾಕ್ ಹೇಳ್ಯಾರು. ಇಲ್ಲೇ ಒಂದಿಷ್ಟು 2 ಹೇಳಿಕೆಗಳನ್ನು ಕೊಟ್ಟು ಅದಕ್ಕೆ ತಕ್ಕಂಥ ಒಂದು ತೀರ್ಮಾನ ಕೊಟ್ಟು ಇದ್ರಾಗ ಯಾವುದು ಇದನ್ನು ಬಿಡಿಸಲಾರ್ದನ್ನು ಹೇಳ್ಬೋದು ನಾವು ಖಂಡಿತವಾಗಿಯೂ. ಏನಪ್ಪ ಅಂದ್ರೆ ಮೊದಲು ಹೇಳಿಕೆ, ಕೆಲವರು ಗಣಿತದಲ್ಲಿ ದುರ್ಬಲರು. ಇದು ಗಣಿತ, ಇದು ದುರ್ಬಲ. ಒಂದಿಷ್ಟು ಜನ ಗಣಿತದೊಳಗಿದ್ದವ್ರು ಏನಾಗತ್ತ, ಕೆಲವರು ಎಲ್ಲ ಗಣಿತದವರಲ್ಲ, ಆ ಗಣಿತದಲ್ಲಿ ಒಂದಿಷ್ಟು ಜನ ಏನಾರತ್ತ ದುರ್ಬಲ ಅದಾರು. ಇನ್ನು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಇವರೇನು ದುರ್ಬಲ ಆಗ್ಯಾರ, ಇವರಷ್ಟು ಗಣಿತರು ಅವರೆಲ್ಲ ಏನಂತ ಸಂಗೀತಗಾರರು. ಹಾಗಾದರೆ ತೀರ್ಮಾನ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರು ಅಂತ ನೋಡ. ಸಂಗೀತಗಾರರು ಗಣಿತದಾಗ ಏನಾರ ಹೇಳ್ರಿ ದುರ್ಬಲನದಾರ. ಇಲ್ಲಿ ಹೇಳೋದಕ್ಕೆ ಅದು ನೋಡಿದ ತಕ್ಷಣ ಅದಕ್ಕೆ ಖಂಡಿತವಾಗಿಯೂ ನಿಜವಾಗಿದೆ. ಈಗ 14ನೇ ಪ್ರಶ್ನೆ, ಅದು ಕೂಡ ಇದೇ ಪ್ರಶ್ನೆ ಪತ್ರಿಕೆ ಕೇಳಿದ್ದು. QBAPYR ಅವರು ಒಂದೇ ಸಾಲಿನಲ್ಲಿ ಇದ್ದಾರೆ. ಎಷ್ಟು ಜನ ಅದಾರೆ ಅವರು? 1 2 3 4 5 6 1 2 3 4 5 6 ಜನ ಒಂದೇ ಸಾಲಿನಾಗ ಅದಾರತ್ತ. Y ಮತ್ತು R ಮಧ್ಯದಲ್ಲಿದ್ದಾರೆ. ನಡು Y ಮತ್ತು R. ಅಕಸ್ಮಾತ್ ಇಲ್ಲಿ R ಬಂದು ಈ ಕಡೆ Y ನಡು, ಈ ಕಡೆ Y ಕೂತ್ ಈ ಕಡೆ R ಕುಂದಿರ್ಬೋದು, ಅಥವಾ R ಈ ಕಡೆ ಕೂತ್ರೆ ಈ ಕಡೆ Y ಕುಂದಿರ್ಬೋದು. ಮಧ್ಯದಾಗ ಅದಾರು. ನೆಕ್ಸ್ಟ್ Q ಮತ್ತು B ಗಳು ಎಲ್ಲಿದಾರತ್ತ? ಕೊನೆಯಲ್ಲಿದ್ದಾರೆ. Q ಇಲ್ಲಾರು ಇರ್ಬೇಕು, ಇಲ್ಲಿ B ಇರ್ಬೇಕು, ಅಥವಾ B ಈ ಕಡೆ ಇದ್ರ Q ಈ ಕಡೆ ಇರ್ಬೇಕು. ರೈಟ್. ದಂಡಿಕದಾರ ಇವರಿಬ್ಬರು QB. YR ನಡುವದಾರು, QB ದಂಡಿಕದಾರು. ಓಕೆ, ಎಲ್ಲರೂ ಗೊತ್ತಿಲ್ಲ. ಹಾಗಾದ್ರೆ PU Qನ ಎಡಭಾಗದಲ್ಲಿ, PU ಯಾರ ಎಡಭಾಗದಲ್ಲಿ? Qನ. Q ಅದ ನೋಡಿ, ಇಲ್ಲಿ Q ಈ ಕಡೆ ಬಲ, ಈ ಕಡೆ ಇಲ್ಲ. Qನ ಎಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ Qನ ಎಡಕ್ಕೆ ಅಂದ್ರೆ ಇಲ್ಲೇ ಇರ್ಬೇಕು, ಅವ್ನು Qನ ಈ ಕಡೆ ಬಲ, ಈ ಕಡೆ ಎಡ. ಹಂಗಾರೆ ಈ ಜಾಗದಾಗ ಯಾರು ಬರಬೇಕು? Q ಬರಬೇಕು. ಈ ಜಾಗದಾಗ ಯಾರು ಬರಬೇಕು? B ಬರಬೇಕು. ಕನ್ಫರ್ಮ್ ಆತ. ಹಾಗಾದ್ರೆ B ಯ ಬಲಕ್ಕಲ್ಲ, PU ಯಾರ ಎಡಕ್ಕೆ? PU Qನ ಎಡಕ್ಕೆ. PU Qನ ಎಡಕ್ಕೆ. PQ ಗೊತ್ತಾಯ್ತು, ಇವ್ರು ಎಲ್ಲಿ ಹಾಕೊಂಡ್ಲಿ. ಅಂದ್ರೆ PU Qನ ಎಡಕ್ಕೆ. ಇದು ಬಲ, ಇದು ಎಡ. ಫಿಕ್ಸ್ ಹಾಕೊಂಡು ಇವ್ರು ಏನ್ ಬೇಕಾದ್ರೆ ಇಟ್ಕೊಂಡ್ಲಿ. B ಇಲ್ಲೇ ಇರ್ಬೇಕು, Q ಇಲ್ಲೇ ಇರ್ಬೇಕು. ಯಾಕೆ ಈ Q ಈ ಕಡೆ ಬಂದ್ರೆ ಎಡಕ್ಕೆ ಸೀಟ ಇಲ್ಲ, Q ಇಲ್ಲಿ ಬಂದ್ರೆ ಅವ್ನ ಎಡಕ್ಕೆ ಒಂದು ಸೀಟ್ ಐತಿ, ಅದಕ್ಕೆ Q ಇಲ್ಲೇ ಬರ್ಬೇಕು. ಹಂಗಾರೆ P ಅನ್ನವ ಇವ್ನ ಎಡಕ್ಕೆ ಬಂದ. ಹಾಗಾದ್ರೆ B ಯ ಬಲಕ್ಕೆ ಯಾರಿದ್ದಾರೆ? ಎಡ ಬಲ. B ಯ ಬಲಕ್ಕೆ ಯಾರಿದ್ದಾರೆ? ಕ್ವಶನ್ ಇದ. ಸರ್ ಇನ್ನೇನು ತಿಳಿದಿಲ್ಲ ಅನ್ಬೇಡ್ರಿ. Q ಅದಾನ್, B ಅದಾನ್, A ಎಲ್ಲಾರ ಅದಾನ್ ನೋಡ್ರಿ, ಇಲ್ಲ. ಹಂಗಾದ್ರ Qನ ಎಡಕ್ಕೆ P ಅದಾನು, B ನ ಎಡಕ್ಕೆ ಯಾರು ಇಲ್ಲ. ಹಾಗಾದ್ರೆ B ಯ ಬಲಕ್ಕೆ ಯಾರು ಕುಳಿತಿದ್ದಾರೆ? B ಯ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಆಪ್ಷನ್ B, A ಕುಳಿತಿದ್ದಾರೆ. ಎಲ್ಲರಿಗೂ